ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಡೊಣ್ಣ ಮೆಣಸಿನ್ಕಾಯಿ ಪಲ್ಯ ರೀ. ಕ್ಯಾಪ್ಸಿಕಮ್ದ ತುಂಬಗಾಯಿ ಮಾಡತ್ತೀನಿ ರೀ. ಅದು ಹೆಂಗೆ ಮಾಡಬೇಕು ಏನೇನಂತ ತೋರಿಸ್ತೀನಿ ಬರ್ರಿ. ಫಸ್ಟ್ ಇಲ್ಲಿ ದಪ್ಪ ಮೆಣಸಿನ್ಕಾಯಿ ಸಿಗ್ತಾವಲ್ರಿ ಕ್ಯಾಪ್ಸಿಕಮ್, ಇವನ್ನ ಒಂದು ಪಾವು kg ತೊಗೊಂಡಿನಿ ನಾನು. 250 ಗ್ರಾಮ್ಸ್ ತೊಗೊಂಡು ಈ ಟೈಪ್ ಒಂದ್ರಾಗ 4 ಪಾರ್ಟಾಗಿ ಕಟ್ ಮಾಡಿಟ್ಟಿನಿ ರೀ. ಇದೇ ಟೈಪ್ ಎಲ್ಲನೂ ಕಟ್ ಮಾಡಿಟ್ಕೋರಿ ಹಿಂಗೆ. ಆಮೇಲೆ ಇದಕ್ಕೆ ಏನೇನು ಬೇಕಂತ ನೋಡ್ಕೊಂಬರೋಣ ಬರ್ರಿ. ಫಸ್ಟ್ ಇಲ್ಲಿ ಕೊಬ್ಬರಿ ತೊಗೊಂಡೇನಿ ರೀ, ಶೇಂಗಾ ಮತ್ತು ಗುರೆಳ್ಳು 3 ತೊಗೊಂಡೇನಿ. ಇವನ್ನ ಸ್ವಲ್ಪ ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೋತೀರ ಅಷ್ಟು ನೋಡಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು 3 ಚೆನ್ನಾಗಿ ಹುರ್ಕೋಬೇಕ್ರಿ ಫಸ್ಟ್. ಆಮೇಲೆ ಸ್ವಲ್ಪ ಈರುಳ್ಳಿನ ಹುರ್ಕೊಂಡಿನಿ ರೀ. ಒಗ್ಗರ್ನಿಗೆ ಒಂದು ಸ್ವಲ್ಪ ಹಾಕೋತೀನಿ. ಒಂದು ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಟಿನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ. ಇನ್ನೂ ಮುಂದೆ ಬೇಕ್ರಿ, ಏನೇನು ಬೇಕಂತ ಹೇಳ್ಕೊತ ಹೋಗ್ತೀನಿ ನೋಡಿರಿ. ಹಂಗೆ ಫಸ್ಟ್ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹುರಿದಿಟ್ಕೊಂಡಿರೋ ಶೇಂಗಾ ಮತ್ತು ಇವು ಗುರೆಳ್ಳು ಕೊಬ್ಬರಿ ಏನು ಇಟ್ಕೊಂಡಿರ್ತೀವಲ್ಲ 3 ಹಾಕೋಬೇಕ್ರಿ. ನಾವು ಉರಿಯೋದು ಅದೆಲ್ಲ ತೋರಿಸಿಲ್ಲ, ಭಾಳ ವಿಡಿಯೋ ಲೆಂತ್ ಆಗುತ್ತೆ ಅಂಥೇಳಿ ನೀವು ಒಂದು ಲೋ ಫ್ಲೇಮ್ ಇಟ್ಕೊಂಡು 3 ಚೆನ್ನಾಗಿ ಹುರ್ಕೋರಿ. ಒಂದು ಬ್ರೌನ್ ಕಲರ್ ಬರೋ ಮಟ್ಟ ಹುರ್ಕೊಂಡು ಇವನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೋರಿ. ಆಮೇಲೆ ಇದಕ್ಕಿನ್ನೂ ಏನೇನು ಬೇಕಂತ ನೋಡೋಣ ಬರ್ರಿ. ಇವು 3 ಹಾಕಿದ್ಮೇಲೆ ಉಳ್ಳಾಗಡ್ಡಿ ಒಂದು ಹುರಿದಿಟ್ಕೊಂಡಿರ್ತೀವಲ್ಲ ಈರುಳ್ಳಿ, ಅದನ್ನು ಹಾಕೋರಿ. ಇದ್ರೊಳಗನ ಗ್ರೈಂಡ್ ಮಾಡೋಣ. ಸ್ವಲ್ಪ ಒಗ್ಗರ್ನಿಗೆ ಹಾಕೊಳಕ್ಕೆ ಕಡೆಗೆ ತೆಗೆದಿಟ್ಕೊಂಡೀನಿ. ಆಮೇಲೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಉಪ್ಪು ನೋಡ್ಕೊಂಡು ಹಾಕ್ಕೋರಿ, ಬೇಕಂದ್ರೆ ಆಮೇಲೆ ಹಾಕೋಬೋದು. ಮತ್ತು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳತ್ತೀನಿ ರೀ. ಕೊತ್ತಂಬರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋರಿ. ಒಗ್ಗರ್ನಿಗೂ ಸ್ವಲ್ಪ ಹಾಕೋಬೇಕ್ರಿ ಅದನ್ನು. ಈಗ ಇವನ್ನೆಲ್ಲ ನುಣ್ಣಗಾಗಿ ರುಬ್ಕೊಂಬರೋಣ ರೀ. ಸ್ವಲ್ಪ ಬೆಲ್ಲ ಹಾಕ್ಕೊಂಡಿನಿ ರೀ. ಒಂದು ಸ್ವಲ್ಪ ನೀವು ಸಕ್ಕರೆ ಬೇಕಾದ್ರೆ ಹಾಕೋಬೋದು. ಆಮೇಲೆ ಇದಕ್ಕೆ ನೀರು ಹಾಕ್ಕೊಂಡು ರುಬ್ಬಾರ್ದ್ರಿ. ಹುಣಸೆ ಹಣ್ಣು ಇರುತ್ತಲ್ಲ ಅದನ್ನು ನೆನೆಸಿಟ್ಟಿನಿ ರೀ. ನೆನೆಸಿಟ್ಟು ಅದು ಹುಳಿ ಹಿಂಡ್ಕೊಂಡು ಗ್ರೈಂಡ್ ಮಾಡ್ಕೊಂಬರೋಣ ಬರ್ರಿ. ಈಗ ನೋಡಿರಿ ಈ ಟೈಪ ಸಣ್ಣಗೆ ಒಂದು ಸ್ವಲ್ಪ ಏನೋ ದಪ್ಪ ಇರೋಕ್ಕಾಗೆ ಬಿಡ್ರಿ. ಬಿಟ್ಟು ಇದಕ್ಕೆ ನಾವು ಒಣ ಖಾರ ಹಾಕತ್ತೀನಿ ರೀ. ನೀವು ಹಸಿ ಖಾರ ಬೇಕಾದ್ರೆ ಹಾಕ್ಕೋಬೋದು, ಹಸಿಮೆಣ್ಸಿನ್ಕಾಯಿ. ನಾ ಇಲ್ಲಿ ಮಸಾಲೆ ಖಾರ ಹಾಕ್ಕೊಳತ್ತೀನಿ. ಮಸಾಲೆ ಖಾರ 1-2 ಸ್ಪೂನ್ ಹಾಕ್ಕೊಂಡು, ಇವೇನು ಮೆಣ್ಸಿನ್ಕಾಯಿ ಖಾರ ಇರೋಂಗಿಲ್ಲ ರೀ, ಅದಕ್ಕೆ ಒಣ ಖಾರ ಹಾಕತ್ತೀನಿ ರೀ. ಇವನ್ನೆಲ್ಲ ಹಾಕ್ಕೊಂಡು ಮತ್ತೊಂದು ಸಲ ಗ್ರೈಂಡ್ ಮಾಡ್ಕೊರಿ. ನೋಡಿರಿ ಈ ಟೈಪ್ ಆಗುತ್ತೆ. ಓಕೆ, ಈಗ ಫೈನಾಗಿ ಪೇಸ್ಟ್ ಆಗೈತೆ ರೀ. ಮೊದಲೇ ಇವು ಡೊಣ್ಣ ಮೆಣ್ಸಿನ್ಕಾಯಿ ಏನು ಕಟ್ ಮಾಡಿ ಹುರಿದಿಟ್ಕೋಬೇಕ್ರಿ. ಇವನು ಒಂದು ಸ್ವಲ್ಪ ಎಣ್ಣೆಯಾಗ ಫ್ರೈ ಮಾಡಿ ಇರಬೇಕು. ಅದ್ರೊಳಗೆ ಇದು 4 ಪಾರ್ಟ್ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ರೀ, ಅದ್ರೊಳಗೆ ಇದನ್ನೆಲ್ಲ ಫಿಲ್ ಮಾಡ್ಕೋಬೇಕ್ರಿ. ಗ್ರೈಂಡ್ ಮಾಡಿರ್ತೀವಲ್ಲ ಮಸಾಲೆ, ಅದನ್ನ ಇದ್ರೊಳಗೆ ಅಷ್ಟಕ್ಕೂ ಫಿಲ್ ಮಾಡ್ಕೊರಿ. ನಾ ಇಲ್ಲಿ 1-2 ಅಷ್ಟು ತೋರ್ಸಾತೀನಿ ರೀ ನಿಮ್ಗೆ. ಇದೇ ಟೈಪನೇ ಅಷ್ಟು ಮೆಣ್ಸಿನ್ಕಾಯಿಗೂ ಫಿಲ್ ಮಾಡ್ಕೊರಿ. ಇದು ಭಾಳ ಚಲೋ ಆಗುತ್ತೆ ರೀ ಪಲ್ಯ. ಉತ್ತರ ಕರ್ನಾಟಕ ಕಡೆ ಅಂತೂ ಫೇಮಸ್ ಅಂತ ಹೇಳ್ಬೋದು. ಓಕೆ, ಇದೇ ಟೈಪ್ ಎಲ್ಲನೂ ತುಂಬಿಟ್ಕೊಂಡೀನಿ ನೋಡಿರಿ ನಾ ಇಲ್ಲಿ. ಈಗ ಒಗ್ಗರ್ಣೆ ಮಾಡ್ಕೊಳ್ಳೋಣ ರೀ. ಫಸ್ಟ್ ಒಂದು ಒಲೆ ಮೇಲೆ ಸಣ್ಣದೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಎಷ್ಟು ಬೇಕಷ್ಟು ನೋಡಿ ಹಾಕೋರಿ. 1-2 ಸ್ಪೂನ್ ಹಾಕತ್ತೀನಿ ನಾ ಇಲ್ಲಿ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೀನಿ ರೀ. ಆಮೇಲೆ ಸ್ವಲ್ಪ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕೋರಿ. ಜೀರಿಗೆ ಸಾಸಿವೆ ಸಿಡಿಯಾಕತ್ತು ಅಂದ್ರೆ ಚಟಾಪಟ ಅಂತ. ಈಗ ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವೆಲ್ಲ ಹಾಕೀನಿ ರೀ ಇದ್ರೊಳಗನ. ಎಣ್ಣೆ ಕಾದಿತ್ತು ಭಾಳ, ಅದಕ್ಕೆ ಹಾಕಿನೂ ಅಷ್ಟು ಹಾಕ್ಕೊಂಡು ಇವನು 1-2 ನಿಮಿಷ ರೋಸ್ಟ್ ಮಾಡ್ಕೊರಿ. ಒಂದು ಸ್ವಲ್ಪ ರೋಸ್ಟ್ ಆದ ಕೂಡಲೇ ಇದಕ್ಕೆ ಒಂದು ಗರಂ ಮಸಾಲ ಹಾಕ್ಕೊಳತ್ತೀನಿ ರೀ. ಇದು ಅದೇನು ಇನ್ನೂ ಉಳಿದಿರ್ತೈತಲ್ಲ ರೀ, ಗ್ರೈಂಡ್ ಮಾಡಿ ಮಿಕ್ಸಿ ಮಾಡ್ಕೊಂಡು ಅದನ್ನು ಹಾಕ್ಕೊಳತ್ತೀನಿ ರೀ ಇದ್ರಾಗ. ಹಾಕ್ಕೊಂಡು ಎಣ್ಣೆಗೆ ಒಂದು ಸ್ವಲ್ಪ ಚಲೋ ಹೊತ್ನಾಗೆ ಒಳ್ಸ್ಯಾಡ್ರಿ ಇದನ್ನು. ಮತ್ತಷ್ಟು ಅಂದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತೇಳಿ ಅಷ್ಟೆ. ಆಮೇಲೆ ಇದಕ್ಕೆ ಗರಂ ಮಸಾಲ ಹಾಕೋರಿ, ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇನ್ನೊಂದು ಸಲ ಚಲೋ ಹೊತ್ನಾಗೆ ಹಿಂಗೆ ಮಿಕ್ಸ್ ಮಾಡ್ಕೊರಿ. ಸ್ವಲ್ಪ ಎಣ್ಣೆ ಬಿಡ್ತೈತೆ ರೀ ಇದು. ಕುದಿಯೋಕೆ ಸ್ಟಾರ್ಟ್ ಆಗುತ್ತೆ 1-2 ನಿಮಿಷ ಹಿಂಗೆ ಮಾಡಿ. ಆಮೇಲೆ ನೋಡಿರಿ ಇಲ್ಲಿ ಕುದಿಯಾತತ್ಲ. ಈಗ ಇವು ಫಿಲ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಕ್ಯಾಪ್ಸಿಕಮ್ಮು, ಅವನ್ನೆಲ್ಲ ಹಾಕೋರಿ. ಹಾಕ್ಕೊಂಡು ಮತ್ತು ಮೇಲೆ ಕೆಳಗೆ ಹೊಳ್ಸ್ಯಾಡ್ರಿ ಸ್ವಲ್ಪ.
ಒಂಚೂರು ಎಣ್ಣೆ ಒಳಗನ ಫ್ರೈ ಆಗ್ಬೇಕ್ರಿ ಇದು. ಪೇಸ್ಟ್ ಏನೇನು ಉಳಿದಿರ್ತೈತಲ್ಲ ಅದು, ಅಂದ್ರೆ ಹಸಿ ವಾಸನೆ ಇದ್ರೂ ಹೋಗುತ್ತೆ ರೀ ಅದು. ಪಲ್ಯ ಒಂಥರ ಟೇಸ್ಟಾಗಿ ಬರುತ್ತೆ. ಓಕೆ, ಈ ಟೈಪ ಮಿಕ್ಸ್ ಮಾಡ್ಕೊಂಡು ಇದು ಹಿಂಗನೂ ತಿನ್ಬೋದು ರೀ. ಇಲ್ಲಾಂದ್ರೆ ಗ್ರೇವಿ ಮಾಡ್ಕೋಬೇಕಂದ್ರೆ ಅಳಕ್ಕಾಗಿ ಗ್ರೇವಿನೂ ಮಾಡ್ಕೋಬೋದು. ಡ್ರೈ ಆದರೂ ಚಲೋ ಆಗುತ್ತೆ, ಗ್ರೇವಿ ಅಂದರೂ ಚಲೋ ಆಗುತ್ತೆ. ಇದಕ್ಕೆ ನಾನು ಗ್ರೇವಿನ ಮಾಡ್ತೀನಿ ರೀ, ಅಂದ್ರೆ ಅದು ಭಾಳ ಟೇಸ್ಟ್ ಆಗುತ್ತೆ. ಇದಕ್ಕೆ ಅದು ಜಾರ್ ಏನು ಇಟ್ಕೊಂಡಿರ್ತೀವಲ್ಲ ರೀ, ಅದನ್ನ ತೊಳೆದು ನೀರು ಹಾಕ್ಕೊಳತ್ತೀನಿ ಸ್ವಲ್ಪ. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೋರಿ. ಇನ್ನೂ ಸ್ವಲ್ಪ ನೀರು ಭಾಳ ಅಳಕಾತಂದ್ರೆ ನೀವು ಶೇಂಗಾ ಪುಡಿ, ಗುರೆಳ್ ಪುಡಿ ಇತ್ತಂದ್ರೆ ಮನ್ಯಾಗ ಅದನ್ನು ಹಾಕೋಬೋದು ಮೇಲೆ. ನಾ ಇಲ್ಲಿ ನೀರು ಹಾಕ್ಕೊಂಡೀನಿ ರೀ, ಬಟ್ ಇಲ್ಲಿ ಕೆಳಗೆ ಗಟ್ಟಿ ಇರ್ತೈತಲ್ಲ, ಅದೆಲ್ಲ ಮಿಕ್ಸ್ ಮಾಡಿದ್ರೆ ಪರ್ಫೆಕ್ಟ್ ಆಗುತ್ತೆ ಬಾಜಿ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇನ್ನೂ ಕುದಿಬೇಕ್ರಿ. ಇದು ಕುದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ ಪಲ್ಯ. ನೋಡಿರಿ, ಈ ಟೈಪ್ ಆಗೈತಿ ಈಗ ಗ್ರೇವಿ. ಇನ್ನೂ ಕುದ್ಮೇಲೆ ಗಟ್ಟಿ ಬರ್ತೈತಿ. ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು 5ರಿಂದ 10 ನಿಮಿಷ ಕುದಿಲ್ರಿ ಇದು. ಸ್ವಲ್ಪ ಮೆಣಸಿನ್ಕಾಯಿನೂ ಗಟ್ಟಿ ಇರ್ತಾವಲ್ಲ, ಹಾಗಾಗಿ ಕುದ್ರೆ ಚಲೋ ಬರ್ತಾವ್ರಿ. ಒಂದು 5ರಿಂದ 10 ನಿಮಿಷ ಆದಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ರಿ. ಇವನ್ನ ಜಾಸ್ತಿ ಇಟ್ಕೊಂಡ್ರೆ ತಳ ಹಿಡ್ಕೊಂಡ್ಬಿಡ್ತೈತೆ ಅದು, ಮೇಲೆ ನೀರು ಉಳಿತೈತ್ರಿ. ಹಂಗೆ ಸಣ್ಣಗೆ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಬಾಯ್ಲ್ ಮಾಡ್ಕೊರಿ ಚಲೋ ಹೊತ್ನಾಗೆ. ಓಕೆ, ಇದು ಈಗ ಆಗೈತ್ರಿ, ಬಿಸಿ ಐತಿ. ತೆಗೆದು ತೋರಿಸ್ತೀನಿ ರೀ ನಾನು ನಿಮ್ಗೆ ಹೆಂಗೆ ಕುದಿ ಆತೈತಂತ. ನೋಡಿರಿ, ಈ ಟೈಪಾಗಿ ಕುದಿ ಬರ್ಬೇಕದ. ಕುದಿ ಬರೋ ಮಟ ಚೆನ್ನಾಗಿ ಬೇಯಿಸ್ರಿ, ಅಂದ್ರೆ ಅದು ಸಾಫ್ಟ್ ಆಗ್ತಾವೆ ಎಲ್ಲ ಒಳಗೆ. ನೋಡಿ, ಕುದ್ದು ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗುತ್ತೆ ರೀ ಇದು ಸುತ್ತಾನು. ಖಂಡಿತ ಈ ಟೈಪ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿರಿ, ಕಮೆಂಟ್ ಹಾಕಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.